ನಾಳೆ ಬಾ ನಮ್ಮ ಕರ್ನಾಟಕದಲ್ಲಿ ನಡೆದ ಅತಿ ಭೀಕರ ಮತ್ತೆ ಕ್ರೂರವಾದ ಘಟನೆ ಇದು. 1990ರಲ್ಲಿ ಇಡೀ ಕರ್ನಾಟಕ ಒಂದು ಅದೃಶ್ಯ ಶಕ್ತಿಯ ಕೈಯಲ್ಲಿ ಸಿಕ್ಕಿ ನಡುಗ್ತಿತ್ತು. ಸೂರ್ಯ ಮುಳುಗಿದ್ರೆ ಸಾಕು, ಜನ ಮನೆ ಸೇರ್ಕೊಳ್ತಿದ್ರು. ಎಲ್ರೂ ಕೂಡ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಕೂರ್ತಿದ್ರು. ಹೊರಗಡೆ ಬರಬೇಕು ಅಂದ್ರೆ ಭಯ. ಅಂಡ್ ಮನೆ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೀತಿದ್ರು. ಯಾಕೆಂದ್ರೆ ಆ ರಾತ್ರಿ ಬಾಗಿಲು ತಟ್ತಾ ಇದ್ದಿದ್ದು ಯಾವುದೇ ಮನುಷ್ಯ ಅಥವಾ ಕಳ್ಳರಲ್ಲ, ಅದೊಂದು ಹಸಿದ ಆತ್ಮ. ಆ ಟೈಮ್ನಲ್ಲಿ ರಾತ್ರಿ ಬಾಗಿಲು ತೆಗೆಯೋದು ಅಂದ್ರೆ ಸಾವನ್ನ ಮನೆ ಒಳಗಡೆ ಕರೆಯೋದು ಅಂತಾನೆ ಅರ್ಥ. ಈ ನಾಳೆ ಬಾ ಅನ್ನೋ 3 ಅಕ್ಷರ ಬಾಗಿಲ ಮೇಲೆ ಇಲ್ಲ ಅಂದ್ರೆ ಆ ಮನೆಯಲ್ಲಿ ಹೆಣಗಳು ಬೀಳ್ತಿದ್ವು. ಅಂಡ್ ಇದೇ 3 ಅಕ್ಷರ ಜನರ ಪ್ರಾಣ ಉಳಿಸೋ ಮೃತ್ಯುಂಜಯ ಮಂತ್ರ ಆಗಿತ್ತು. ಅಷ್ಟಕ್ಕೂ ಏನಿದು ನಾಳೆ ಬಾ ರಹಸ್ಯ? ಯಾವುದು ಆ ಶಕ್ತಿ? ಅದು ಗಂಡಸರನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿತ್ತು? ಆ ಕರಾಳ ರಾತ್ರಿಗಳ ರಹಸ್ಯವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದ್ರೆ ಇದು ನಿಮ್ಮ ನಿದ್ದೆ ಕೆಡಿಸೋದು ಗ್ಯಾರಂಟಿ. ಇದು ಶುರುವಾಗಿದ್ದು 1990ರ ಆಸುಪಾಸಿನಲ್ಲಿ. ಅದರಲ್ಲೂ ಬೆಂಗಳೂರಿನ ಮಲ್ಲೇಶ್ವರಂ ಮತ್ತೆ ರಾಜಾಜಿನಗರದ ಗಲ್ಲಿಗಳಲ್ಲಿ ಈ ವಿಚಿತ್ರ ಭಯ ಮೊದಲು ಶುರುವಾಯಿತು. ರಾತ್ರಿ 12 ಗಂಟೆ ಆದ್ಮೇಲೆ ಒಂದು ಹೆಣ್ಣಿನ ಆತ್ಮ ಮನೆ ಬಾಗಿಲು ತಟ್ತಿತ್ತು. ಅದು ಬರೀ ಗಂಡಸರನ್ನ ಮಾತ್ರ ಟಾರ್ಗೆಟ್ ಮಾಡ್ತಿತ್ತು. ಬರೀ ಬಾಗಿಲು ತಟ್ಟೋದಲ್ಲ, ಮನೆಯಲ್ಲಿರೋ ಗಂಡಸರ ಸ್ವಂತ ಅಮ್ಮ, ಹೆಂಡತಿ ಅಥವಾ ತಂಗಿಯ ವಾಯ್ಸ್ನಲ್ಲಿ ಬಾಗಿಲು ತೆಗಿ ಅಂತ ಕೂಗ್ತಿತ್ತು. ಅದರ ವಾಯ್ಸ್ ಕೇಳಿ ಬಾಗಿಲು ತೆಗೆದ್ರೆ ಮುಗೀತು. ಅಲ್ಲಿ ಯಾರೂ ಇರಲ್ಲ, ಆದ್ರೆ ಬಾಗಿಲು ತೆಗೆದ 24 ಗಂಟೆಯಲ್ಲೇ ಆ ವ್ಯಕ್ತಿ ರಕ್ತ ಕಾರಿ ಸಾಯ್ತಿದ್ದ. ಕೆಲವರಂತೂ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣ ಬಿಡ್ತಿದ್ರು. ಈ ಭಯ ಬರೀ ಬೆಂಗಳೂರಿಗಷ್ಟೇ ಅಲ್ಲ, ಮೈಸೂರಿಂದ ಹಿಡಿದು ಕೋಲಾರ, ತುಮಕೂರು, ಹೀಗೆ ಎಂಟೈರ್ ಕರ್ನಾಟಕದ ಜನರ ನಿದ್ದೆ ಕೆಡಿಸಿತ್ತು. ಆದರೆ ಇದು ಬರೀ ಕರ್ನಾಟಕ ಮಾತ್ರ ಅಲ್ಲ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಕೂಡ ಓ ಸ್ತ್ರೀ ರೇಪುರ ಅಂದರೆ ಓ ಸ್ತ್ರೀ ನಾಳೆ ಬಾ ಅಂತ ಬರೆಯೋಕೆ ಶುರು ಮಾಡಿದ್ರು. ತಮಿಳ್ನಾಡಲ್ಲೂ ಸಹ ಈ ಭಯ ಮಿತಿ ಮೀರ್ತು. ಅಲ್ಲಿ ಜನರು ಬಾಗಿಲ ಮೇಲೆ ನಾಳೆ ವಾ ಅಂತ ಬರೆದು ದೀಪ ಹಚ್ಚಿ ಪ್ರೇಯರ್ ಮಾಡ್ತಿದ್ರು. ಬರೀ ಸೌತ್ ಇಂಡಿಯಾ ಅಷ್ಟೇ ಅಲ್ಲ, ನಾರ್ತ್ ಇಂಡಿಯಾದಲ್ಲಿರೋ ಪಶ್ಚಿಮ ಬಂಗಾಳದಲ್ಲಿ ಕೂಡ ಇದನ್ನ ನಿಶಿ ಡಾಕ್ ಅಂತ ಕರೀತಾರೆ. ಇವತ್ತಿಗೂ ಆ ಘಟನೆಗಳ ಬಗ್ಗೆ ಜನ ಮಾತಾಡೋಕೆ ಹೆದರ್ತಾರೆ. ಇದು ಬರೀ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಥೈಲ್ಯಾಂಡ್ ದೇಶದಲ್ಲೂ ಅಲ್ಲಿನ ಹಳ್ಳಿಗಳಲ್ಲಿ ವಿಧವೆ ಆತ್ಮ ಗಂಡಸರನ್ನ ಹುಡುಕಿಕೊಂಡು ಬರುತ್ತೆ ಅನ್ನೋ ಭಯ ಇತ್ತು. ಅದಕ್ಕೆ ಅಲ್ಲಿ ಜನ ಏನ್ ಮಾಡ್ತಿದ್ರು ಅಂದ್ರೆ ಮನೆ ಬಾಗಿಲ ಮೇಲೆ ಇಲ್ಲಿ ಗಂಡಸರಿಲ್ಲ ಅಂತ ಬರೀತಿದ್ರು, ಅಥವಾ ಕೆಂಪು ಬಣ್ಣದ ಬಟ್ಟೆಗಳನ್ನ ನೇತಾಕ್ತಿದ್ರು. ಅಂಡ್ ದೆವ್ವನ ಮೋಸ ಮಾಡೋದಕ್ಕೆ ಗಂಡಸರು ಹೆಣ್ಣು ಮಕ್ಕಳ ಬಟ್ಟೆ ಹಾಕೊಂಡು ಮಲಗ್ತಿದ್ರು. ಅಂದ್ರೆ ಅದೆಂತಹ ಭಯ ಇತ್ತು, ಜಸ್ಟ್ ಇಮ್ಯಾಜಿನ್. ಈವನ್ ಇಂಡೋನೇಷ್ಯಾದಲ್ಲೂ ಸಹ ಒಬ್ಬಳು ಗರ್ಭಿಣಿ ಸ್ತ್ರೀಯ ಆತ್ಮದ ಭಯ ಇತ್ತು. ಅವಳು ಹೆರಿಗೆ ಟೈಮ್ನಲ್ಲಿ ಸತ್ತು ಆತ್ಮ ಆಗಿದ್ಲು. ಅವಳು ಕೂಡ ಮನುಷ್ಯರ ವಾಯ್ಸ್ನಲ್ಲಿ ಕರೆದು ಮೋಸ ಮಾಡಿ ಕಾಡಿನೊಳಗಡೆ ಕರ್ಕೊಂಡೋಗಿ ಕೊಲೆ ಮಾಡ್ತಿದ್ಲು. ಅಂಡ್ ಜಪಾನ್ ಅಂತಹ ದೇಶದಲ್ಲೂ ಕೂಡ 1970ಯಲ್ಲಿ ಒಂದು ಭಯಾನಕ ಅಲೆ ಸೃಷ್ಟಿಯಾಗಿತ್ತು. ಅಲ್ಲಿ ಒಬ್ಬಳು ಬಾಯಿ ಸೀಳಿರುವ ಹೆಣ್ಣಿನ ಆತ್ಮ ರಾತ್ರಿ ಹೊತ್ತು ಒಂಟಿಯಾಗಿ ಬರೋ ಗಂಡಸರನ್ನ ನಿಲ್ಲಿಸಿ ಪ್ರಶ್ನೆ ಕೇಳ್ತಿತ್ತು. ಅವಳ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿದ್ರೆ ಅಥವಾ ಅವಳನ್ನ ನೋಡಿ ಭಯ ಪಟ್ರೆ ಆ ಗಂಡಸರನ್ನ ಅವಳು ಅಲ್ಲೇ ಕೊಲೆ ಮಾಡ್ತಿದ್ಲು. ಇದೇ ಭಯದಿಂದ ಜಪಾನ್ನಲ್ಲಿ ಎಷ್ಟೋ ಸ್ಕೂಲ್ಸ್ ಆ ಟೈಮ್ನಲ್ಲಿ ಕ್ಲೋಸ್ ಆಗಿದ್ವು. ಈಗ ಅಸಲಿ ವಿಷಯಕ್ಕೆ ಬರೋಣ. ಅಷ್ಟಕ್ಕೂ ಆ ಆತ್ಮ ಯಾರು? ಅವಳು ಯಾಕೆ ಬರೀ ಗಂಡಸರನ್ನೇ ಟಾರ್ಗೆಟ್ ಮಾಡ್ತಿದ್ಲು? ಇದರ ಹಿಂದೆ ಒಂದು ನೋವಿನ ಕತೆ ಇದೆ. ಜನಪದ ಕತೆಗಳ ಪ್ರಕಾರ ಅವಳು ಒಬ್ಳು ಮೋಸ ಹೋದ ನವವಧು. ಮದುವೆಯಾಗಿ ಹೊಸ ಜೀವನ ಶುರು ಮಾಡಬೇಕು ಅಂತ ಕನ್ಸು ಕಟ್ಕೊಂಡಿದ್ದ ಅವಳಿಗೆ ಮದುವೆ ಆಗ್ಬೇಕಾಗಿದ್ದ ದಿನಾನೇ ಗಂಡಿನ ಕಡೆಯಿಂದ ಮೋಸ ಆಗಿರುತ್ತೆ. ಆ ಗಂಡಿನ ಕುಟುಂಬದ ಕೆಲವೊಂದಷ್ಟು ಗಂಡಸರು ಸೇರಿ ಅವಳನ್ನ ಅತಿ ಕ್ರೂರವಾಗಿ ಸಾಯಿಸಿರ್ತಾರೆ. ಅಂಡ್ ಅವಳು ಸಾಯಬೇಕಾದ್ರೆ ಅವಳ ಮನಸ್ಸಲ್ಲಿ ಇದ್ದಿದ್ದು ಒಂದೇ ಆಟ, ತನ್ನ ಸಾವಿಗೆ ಕಾರಣವಾದ ಗಂಡಸು ಜಾತಿನ ಸರ್ವನಾಶ ಮಾಡಬೇಕು ಅಂತ. ಹಾಗಾಗಿ 20ರಿಂದ 50 ವರ್ಷದ ಒಳಗಿರುವ ಗಂಡಸರೇ ಅವಳ ಮೇನ್ ಟಾರ್ಗೆಟ್ ಆದ್ರು. ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಮಲ್ಲೇಶ್ವರಂನ ಒಂದು ಮನೆಯಲ್ಲಿ ಒಬ್ಬ ಯುವಕ ರಾತ್ರಿ ತನ್ನ ತಾಯಿಯ ಧ್ವನಿ ಕೇಳಿಸ್ತು ಅಂತ ಬಾಗಿಲು ಓಪನ್ ಮಾಡ್ತಾನೆ. ನೆಕ್ಸ್ಟ್ ಡೇ ಅವನು ರಕ್ತದ ವಾಂತಿ ಮಾಡಿಕೊಂಡು ಹೆಣವಾಗಿ ಬಿದ್ದಿದ್ದ. ಅವನ ಮೈ ಮೇಲೆ ಯಾವುದೇ ಗಾಯ ಇರಲಿಲ್ಲ, ಆದ್ರೆ ಮುಖದಲ್ಲಿ ಮಾತ್ರ ವಿಪರೀತ ಭಯ ಇತ್ತು. ಹೀಗೆ ರಾಜಾಜಿನಗರದಲ್ಲಿ ಕೂಡ ಒಬ್ಬ ವ್ಯಕ್ತಿ ಬಾಗಿಲು ತೆಗೆದ, ಆದ್ರೆ ಕೆಲವೇ ಗಂಟೆಗಳಲ್ಲಿ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಈವನ್ ಕೆಂಗೇರಿಯಲ್ಲೂ ಸಹ ಒಬ್ಬ ಯುವಕ ರಾತ್ರಿ ತನ್ನ ತಂಗಿ ಕರೀತಾ ಇದ್ದಾಳೆ ಅಂತ ಬಾಗಿಲು ತೆಗಿತಾನೆ. ನೆಕ್ಸ್ಟ್ ಡೇ ಅವನು ಕೂಡ ರಕ್ತದ ವಾಂತಿ ಮಾಡಿಕೊಂಡು ಸತ್ತಿದ್ದ. ಪೊಲೀಸರಿಗೆ ಇದು ಕೊಲೆ ಅಂತ ಹೇಳೋದಕ್ಕೆ
ಯಾವುದೇ ಪ್ರೂಫ್ ಸಿಗಲ್ಲ. ಸೊ ಅವೆಲ್ಲ ಕೂಡ ಅನ್ಯಾಚುರಲ್ ಡೆತ್ಸ್ ಅಂತ ಪೊಲೀಸ್ ಡೈರಿಯಲ್ಲಿ ರೆಕಾರ್ಡ್ ಆಗುತ್ತೆ. ಆ ಟೈಮ್ನಲ್ಲಿ ಕಾನ್ಸ್ಟೇಬಲ್ಸ್ ಕೂಡ ರಾತ್ರಿ ಗಸ್ತಿಗೆ ಹೋಗೋದಕ್ಕೆ ಹೆದರ್ತಿದ್ರು. ಈ ನಾಳೆ ಬಾ ಅನ್ನೋ ರಹಸ್ಯ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿತ್ತು ಅಂದರೆ 2018ನಲ್ಲಿ ಅಮರ್ ಕೌಶಿಕ್ ಅನ್ನೋ ಬಾಲಿವುಡ್ ಡೈರೆಕ್ಟರ್ ಸ್ತ್ರೀ ಅಂತ ಒಂದು ಮೂವಿ ಮಾಡ್ತಾರೆ. ಅದಕ್ಕೆ ಇನ್ಸ್ಪಿರೇಷನ್ ನಮ್ಮ ಕರ್ನಾಟಕದ ನಾಳೆ ಬಾ ಘಟನೆ. ಆ ಮೂವಿಯಲ್ಲೂ ಕೂಡ ದೆವ್ವ ಗಂಡಸರನ್ನೇ ಟಾರ್ಗೆಟ್ ಮಾಡುತ್ತೆ. ಅಲ್ಲಿ ಬಾಗಿಲ ಮೇಲೆ ಓ ಸ್ತ್ರೀ ಕಲ್ಲಾನ ಅಂದ್ರೆ ಓ ಸ್ತ್ರೀ ನಾಳೆ ಬಾ ಅಂತ ಬರ್ದಿರ್ತಾರೆ. ಇದರ ಮೇಲೆ ಒಂದು ಮೂವಿ ಮಾಡಿದ್ದಾರೆ ಅಂದ್ರೆ ಈ ಘಟನೆ ಎಷ್ಟು ಪವರ್ಫುಲ್ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಈಗ ಒಂದು ಲಾಜಿಕ್ ಬಗ್ಗೆ ಮಾತಾಡೋಣ. ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೆದ್ರೆ ಆ ಆತ್ಮ ಯಾಕೆ ವಾಪಸ್ ಹೋಗ್ತಿತ್ತು? ಇದರ ಹಿಂದೆ ಒಂದು ಸೀಕ್ರೆಟ್ ಲಾಜಿಕ್ ಇದೆ. 90ಸ್ನಲ್ಲಿ ಯಾವಾಗ ಜನರ ಸಾವು ಮಿತಿಮೀರಿ ಆಗ್ತಿತ್ತು, ಜನರು ಜ್ಯೋತಿಷಿಗಳ ಮತ್ತೆ ಹಿರಿಯ ಪುರೋಹಿತರ ಮೊರೆ ಹೋಗ್ತಾರೆ. ಆಗ ಅವರು ಒಂದು ಸೀಕ್ರೆಟ್ನ ಜನರಿಗೆ ಹೇಳ್ಕೊಡ್ತಾರೆ. ಆತ್ಮಗಳಿಗೆ ಕೆಲವೊಂದು ಕಟ್ಟುಪಾಡು ಇರ್ತವೆ. ಅವುಗಳಿಗೆ ನಾಳೆ ಬಾ ಅಂತ ಬರೆಯೋದು ಒಂದು ಆಜ್ಞೆ ಅಥವಾ ವೇದವಾಕ್ಯ. ಆ ಆತ್ಮ ಬಾಗಿಲಿಗೆ ಬಂದಾಗ ಅಲ್ಲಿ ನಾಳೆ ಬಾ ಅಂತ ಇರೋದ್ರಿಂದ ಓ ಇವತ್ತು ನನಗೆ ಪರ್ಮಿಷನ್ ಇಲ್ಲ, ನಾಳೆ ಬರಬೇಕು ಅನ್ಕೊಂಡು ವಾಪಸ್ ಹೋಗುತ್ತೆ. ನೆಕ್ಸ್ಟ್ ಡೇ ಬಂದಾಗ ಮತ್ತೆ ಅದೇ ಬೋರ್ಡ್. ಹೀಗೆ ಪ್ರತಿದಿನ ಆ ಆತ್ಮ ಬಂದು ವಾಪಸ್ ಹೋಗ್ತಾ ಇರುತ್ತೆ. ಅಂಡ್ ಪ್ರತಿದಿನ ಆ ಶಕ್ತಿಯನ್ನ ವಾಪಸ್ ಕಳಿಸಿ ಜನ ತಮ್ಮ ಪ್ರಾಣ ಉಳಿಸ್ಕೊಳ್ತಿದ್ರು. ಈ ನಾಳೆ ಬಾ ಅನ್ನೋದು 1920ಯಲ್ಲಿ ಪ್ಲೇಗ್ ರೋಗ ಬಂದಾಗ ಇಲಿಗಳ ಮೂಲಕ ಈ ಕಾಯಿಲೆ ಮನೆ ಮನೆಗೆ ಹರಡ್ತಿತ್ತು. ಈ ಕಾಯಿಲೆಯನ್ನ ಜನ ಪ್ಲೇಗ್ ಮಾರಮ್ಮನ ಶಾಪ ಅಂತ ನಂಬಿದ್ರು. ಆ ಕಾಯಿಲೆ ಅಥವಾ ಶಕ್ತಿ ಮನೆ ಒಳಗಡೆ ಬರ್ದೇ ಇರ್ಲಿ ಅಂತ ಜನ ಬಾಗಿಲ ಮೇಲೆ ನಾಳೆ ಬಾ ಅಂತ ಬರೆಯೋಕೆ ಶುರು ಮಾಡಿದ್ರು. ಅಂಡ್ ನಮ್ಮ ಪುರಾಣದಲ್ಲೂ ಕೂಡ ಒಂದು ಕತೆ ಇದೆ. ಒಮ್ಮೆ ಶನಿದೇವರು ಗಣೇಶನನ್ನ ಕಾಡೋದಕ್ಕೆ ಮುಂದಾಗ್ತಾರೆ. ಹಾಗೆ ಗಣೇಶನನ್ನ ಹಿಡಿಯೋಕೆ ಬಂದಾಗ ಗಣೇಶ ಒಂದು ಉಪಾಯ ಮಾಡಿ ತನ್ನ ಬಾಗಿಲ ಮೇಲೆ ಇವತ್ತು ಹೋಗು ನಾಳೆ ಬಾ ಅಂತ ಬರ್ದಾಗ ಶನಿದೇವರು ಪ್ರತಿದಿನ ಬಂದು ಬಾಗಿಲ ಮೇಲೆ ಬರ್ದಿರೋದನ್ನ ಓದಿ ವಾಪಸ್ ಹೋಗ್ತಿರ್ತಾರೆ. ಈಗ ಎಲ್ಲರ ಮನಸ್ಸಲ್ಲೂ ಇರೋದು ಒಂದೇ ಮಾತು, ಆ ಆತ್ಮದ ಕಾಟ ನಿಂತಿದ್ದು ಹೇಗೆ? ಕೆಲವರು ಹೇಳ್ತಾರೆ ಆ ಆತ್ಮಕ್ಕೆ ಬೇಕಾದ ಬಲಿ ಸಿಕ್ಕಿದ ಮೇಲೆ ಅವಳು ಶಾಂತವಾದ್ಲು ಅಂತ. ಇನ್ನು ಕೆಲವರು ಹೇಳ್ತಾರೆ ಕೆಲವು ಮಂತ್ರವಾದಿಗಳು ಆ ಆತ್ಮವನ್ನ ಹಿಡಿದು ಒಂದು ಆಲದ ಮರಕ್ಕೆ ಕಟ್ಟಿ ಹಾಕಿದ್ರು ಅಂತ. ಅಂಡ್ ಇನ್ನೂ ಕೆಲವರ ಪ್ರಕಾರ ಕೆಲವು ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಶಾಂತಿ ಪೂಜೆ ಮಾಡಿಸಿದ ಮೇಲೆ ಇದು ನಿಲ್ತು ಅಂತ. ಆದ್ರೆ ಏನೇ ಆಗ್ಲಿ, ಹೀಗೆ ಸುಮಾರು 2.5 ವರ್ಷಗಳ ಕಾಲ ಜನರ ನಿದ್ದೆ ಕೆಡಿಸಿದ್ದ ಭಯ 90ಸ್ನ ಕೊನೆಯಲ್ಲಿ ನಿಧಾನವಾಗಿ ಕಡಿಮೆ ಆಯಿತು. ಇವತ್ತಿಗೂ ಬೆಂಗಳೂರಿನ ಗಲ್ಲಿಗಳಲ್ಲಿ ಹಾಗೆ ಕರ್ನಾಟಕದ ಕೆಲವೊಂದು ಹಳ್ಳಿಗಳಲ್ಲಿ ಕೆಲವೊಂದು ಮನೆಗಳ ಮೇಲೆ ನಾಳೆ ಬಾ ಅಂತ ಬರ್ದಿರೋ ಗುರುತುಗಳು ಕಾಣಿಸ್ತವೆ. ಇವತ್ತಿನ ಜನರೇಷನ್ಗೆ ಇದು ಜೋಕ್ ಅಂತ ಅನಿಸ್ಬೋದು, ಆದ್ರೆ 36 ವರ್ಷಗಳ ಹಿಂದೆ ಜನರಿಗೆ ಜೀವ ಉಳಿಸ್ಕೊಳ್ಳೋದಕ್ಕೆ ಇದ್ದ ಒಂದೇ ಒಂದು ದಾರಿ ಅಂದ್ರೆ ನಾಳೆ ಬಾ ಅನ್ನೋ 3 ಅಕ್ಷರ. ನಿಮ್ಮ ಅಜ್ಜಿ ತಾತಂದರ ಮನೆ ಮೇಲೆ ನಾಳೆ ಬಾ ಅಂತ ಬರ್ದಿರೋದು ನೋಡಿದಿರಾ? ಅಥವಾ ನಿಮ್ಮ ಮನೆ ಸುತ್ತಮುತ್ತ ಈ ನಾಳೆ ಬಾ ಅನ್ನೋ ಅನುಭವಗಳು ಯಾರಿಗಾದ್ರೂ ಆಗಿತ್ತಾ? ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಅಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.